ಅಹಂಕಾರದಿಂದ ನಿಜ ಮಾರ್ಗಕ್ಕೆ ನಡೆಯುವುದಕ್ಕೆ ಕೃಷ್ಣ ಪರಮಾತ್ಮನ ಒಂದು ಅದ್ಭುತ ಸಂದೇಶ. ಒಂದು ಕಾಲದಲ್ಲಿ ಗೋಕುಲದಲ್ಲಿ ಚಿಕ್ಕ ಬಾಲಕ ಕೃಷ್ಣನು ತನ್ನ ಪಾರಂಪರ್ಯದಲ್ಲಿ ಸಂತೋಷದಿಂದ ಎದೆ ತುಂಬಿದ ಹಾಸು ಹಸಿರಿನ ಹಸುಗಳೊಡನೆ ಆಟವಾಡುತ್ತಿದ್ದನು. ಆದರೆ ಕೃಷ್ಣನ ಬಳಿ ಒಂದು ಗುಪ್ತ ಶಕ್ತಿ ಇತ್ತು. ಅವನಲ್ಲಿ ದೈವಿಕ ಜ್ಞಾನ. ಅವನು ಯಾವಾಗಲೂ ತನ್ನ ಗೆಳೆಯರನ್ನು ಮತ್ತು ಜನರನ್ನು ಸತ್ಯ, ಧೈರ್ಯ ಮತ್ತು ಭಕ್ತಿಯ ಮಾರ್ಗಕ್ಕೆ ಕರೆಯುತ್ತಿದ್ದನು. ಒಂದು ದಿನ ಗೋಕುಲದಲ್ಲಿ ಭಾರೀ ಆತಂಕದ ವಾತಾವರಣ ಸೃಷ್ಟಿಯಾಯಿತು. ಗ್ರಾಮಸ್ಥರು ಆತಂಕಗೊಂಡು ತಮ್ಮ ಹಸುಗಳನ್ನು ಕಾಪಾಡಲು ಹೋಗಿದ್ದರು. ಆದರೆ ಅಲ್ಲಿನ ನದಿಯಲ್ಲಿ ದುಷ್ಟ ನಾಗನು ಇದ್ದನು. ಜನರ ಹಸುಗಳನ್ನು ಹಾಳು ಮಾಡುತ್ತಿದ್ದನು. ಕೃಷ್ಣನು ತನ್ನ ಗೆಳೆಯರೊಂದಿಗೆ ಹೋದನು. ಎಲ್ಲರೂ ಭಯಗೊಂಡರು. ಆದರೆ ಕೃಷ್ಣನು ಶಾಂತವಾಗಿ ನಗುತ್ತಾ ಹೆಜ್ಜೆ ಹಾಕಿದನು. ನಗುತ್ತಿದ್ದ ಮುಖದಲ್ಲಿಯೇ ಅವನು ಹೇಳಿದನು, ನಿಜ ಮಾರ್ಗದಲ್ಲಿ ಧೈರ್ಯ ಇರಬೇಕು. ಭಯದಿಂದ ತಪ್ಪು ಮಾಡಬೇಡಿ. ನದಿ ತೀರಕ್ಕೆ ಬಂದಾಗ ಕೃಷ್ಣನು ತನ್ನ ಕೊಳಲನ್ನು ತೆಗೆದುಕೊಂಡು ನದಿ ಮೇಲೆ ಬಾತುರವಾಗಿ ಬಟ್ಟೆ ಹಾಕಿದನು. ನದಿ ತಕ್ಷಣ ಶಾಂತವಾಗಿ ಹರಿದು ನಿಂತಿತ್ತು. ನದಿಯು ತಕ್ಷಣ ಶಾಂತವಾಗಿ ಹರಿದು ಹೋಯಿತು. ದುಷ್ಟನಾಗನು ಅವನ ಮುಂದೆ ಬಿದ್ದನು. ಆದರೆ ಕೃಷ್ಣನು ಅದನ್ನು ದಯೆಯಿಂದ ತೋರಿಸಿ ಅವನ ಹೃದಯವನ್ನು ಬದಲಾಯಿಸಿದನು. ನರಕ ಶಕ್ತಿ ಮಾತ್ರ ಭಯ ಮೂಡಿಸುತ್ತದೆ, ಆದರೆ ಸತ್ಯ ಮತ್ತು ಧೈರ್ಯದಿಂದ ನಿನಗೆ ಶಕ್ತಿ ಬರುತ್ತದೆ ಎಂದು ಹೇಳಿದನು. ಈ ಘಟನೆಗೆ ಗೋಕುಲದ ಜನರಿಗೆ ಅಹಂಕಾರ ಮತ್ತು ಭಯವನ್ನು ಬಿಟ್ಟು ದೇವಭಕ್ತಿ ಮತ್ತು ನಿಜ ಮಾರ್ಗವನ್ನು ಅನುಸರಿಸುವ ಶಕ್ತಿಯನ್ನು ಕಲಿಸಿತು. ನಂತರ ಕೃಷ್ಣನು ತನ್ನ ಗೆಳೆಯರನ್ನು ಕರೆದುಕೊಂಡು ಹಾಲು ಹಸುಗಳನ್ನು ಮತ್ತು ಹಣ್ಣುಗಳನ್ನು ಹಂಚಿ ಆ ಸುಗಮವಾದ ಬಗೆಗೆ ಅವರು ಸಹಾನುಭೂತಿ ಮತ್ತು ಸಹಕಾರವನ್ನು ಕಲಿತರು. ಈ ಕಥೆಯಿಂದ ನಾವು ಕಲಿಯುವ ಪಾಠ ಇದೆ. ಭಯ ಮತ್ತು ಅಹಂಕಾರದಿಂದ ಬದುಕು ಹಾಳಾಗುತ್ತದೆ. ಧೈರ್ಯ, ಭಕ್ತಿ ಮತ್ತು ಸತ್ಯದ ಮಾರ್ಗದಿಂದ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತದೆ. ಯಾವುದಾದರೂ ಒಂದು ರೂಪದಲ್ಲಿ ನಮ್ಮ ನಂಬಿಕೆ ಮತ್ತು ಪ್ರಾರ್ಥನೆ ಈಡೇರುವ ಹಾಗೆ ಮಾಡುತ್ತಾನೆ. ಹೀಗಾಗಿ ಶ್ರೀ ಕೃಷ್ಣ ಪರಮಾತ್ಮನು ನಮಗೆ ಜೀವನದ ಪಾಠಗಳನ್ನು ಕಲಿಸುತ್ತಾನೆ ಎನ್ನುವುದನ್ನು ಸದಾ ನೆನಪಿಡಬೇಕು. ಬದುಕಿನಲ್ಲಿ ಭಯ ಬಿಟ್ಟು ಧೈರ್ಯದಿಂದ ನಡೆಯಬೇಕು. ಪ್ರಾರ್ಥನೆಯ ಮೂಲಕ ಶಕ್ತಿ ಪಡೆ ಮತ್ತು ಎಲ್ಲರಲ್ಲಿಯೂ ದಯೆ ಮತ್ತು ಸಹಾನುಭೂತಿಯನ್ನು ಕಾಣಬೇಕು. ಒಂದು ಕಾಲದಲ್ಲಿ ಗೋಕುಲದ ಹಸಿರು ಹೊಲಗಳಲ್ಲಿ ಮತ್ತು ನದಿ ತೀರಗಳಲ್ಲಿ ಹಸುಗಳು ಸುಮ್ಮನಿರುವಂತೆ ನಿಲ್ಲುತ್ತವೆ. ಹಾಗೆಯೇ ಮರದ ನೆರಳಿನಲ್ಲಿ ಚಿಕ್ಕ ಬಾಲಕೃಷ್ಣನು ಆಟವಾಡುತ್ತಾ ಇರುತ್ತಾನೆ. ಅವನ ಮುಖದಲ್ಲಿ ಸದಾ ನಗುವಿನ ಸಿಂಹಾಸನ, ಕಣ್ಣುಗಳಲ್ಲಿ ದೈವಿಕ ಕಳೆ. ಆದರೆ ಕೃಷ್ಣನು ಸದಾ ಆಟವಾಡುವುದಲ್ಲ, ಅವನೊಳಗೆ ಅನಂತಾನಂತ ಶಕ್ತಿ ಮತ್ತು ಜ್ಞಾನವೂ ಕೂಡ ಅಡಗಿತ್ತು. ಕೃಷ್ಣನು ಬಾಲ್ಯದಲ್ಲಿಯೇ ತನ್ನ ಹಳ್ಳಿ ಜನರಿಗೆ ಮೋಜು ತರಲು, ದುಷ್ಟರ ಮೇಲೆ ಜಯ ಸಾಧಿಸಲು ಹಲವಾರು ಕೌಶಲ್ಯಗಳನ್ನು ತೋರಿಸಿದ್ದನು. ಒಂದು ದಿನ ನಂದನ ನಗರದಲ್ಲಿ ಹಳ್ಳಿಯ ಗದ್ದೆಗಳಲ್ಲಿ ದುಷ್ಟ ರಾಕ್ಷಸಿ ಪೂತನಿ ಬಂದಳು. ತಂದೆ ಮರೆಯಾಗಿ ಮಗುವನ್ನು ಹಾನಿ ಮಾಡಲು ಬಂದಿದ್ದಳು. ಅವಳು ವಿಷಮಿಶ್ರಿತ ಹಾಲು ಕುಡಿಸಬೇಕೆಂದು ಯತ್ನಿಸುತ್ತಿದ್ದಳು. ಆದರೆ ಕೃಷ್ಣನು ತನ್ನ ದೇವಶಕ್ತಿಯ ಪ್ರದರ್ಶಿಸಿ ಹಸಿವಿನಿಂದ ಚಹರದಲ್ಲಿ ನಗುವಿನೊಂದಿಗೆ ಅವಳನ್ನು ನಾಶ ಮಾಡಿದನು. ಹೀಗೆ ಮೊದಲಿನಿಂದಲೇ ದೈವೀಯ ಶಕ್ತಿ ಮತ್ತು ಧೈರ್ಯವನ್ನು ತೋರಿಸಿದನು. ಹೀಗೆಯೇ ಒಂದು ಕಾಲದಲ್ಲಿ ಕುರುಕ್ಷೇತ್ರದ ಹತ್ತಿರ ಒಂದು ಹಳ್ಳಿಯಲ್ಲಿ ಯೋಧಿ ಎಂಬ ವ್ಯಕ್ತಿ ಇದ್ದನು. ಅವನು ತಮ್ಮ ಶಕ್ತಿಯಲ್ಲಿ ಅತ್ಯಂತ ಅಹಂಕಾರಿ ಮತ್ತು ಅವನು ಎಲ್ಲರಿಗಿಂತ ಮೇಲುಗೈ ಎಂದು ಭಾವಿಸುತ್ತಿದ್ದ. ಎಲ್ಲ ಜನರನ್ನು ತಾನು ಅಧೀನರನ್ನಾಗಿ ಮಾಡಿಕೊಳ್ಳಬೇಕೆಂದು ಬಯಸುತ್ತಿದ್ದ. ಹೆಸರೇ ಧರ್ಮರಾಜನ ಸೇನೆಯಲ್ಲಿ ಶ್ರೇಷ್ಠ ಯೋಧಿಯಾಗಿದ್ದ. ಆದರೆ ಅವನ ಹೃದಯದಲ್ಲಿ ಅಹಂಕಾರ ದೊಡ್ಡದಾಗಿಯೇ ಇತ್ತು. ಅಹಂಕಾರದ ಫಲ. ಒಂದು ದಿನ ಹಳ್ಳಿ ಜನರು ಮತ್ತು ಯೋಧರು ಯುದ್ಧದ ತಯಾರಿಯಲ್ಲಿ ಇದ್ದಾಗ
ಯೋಧಿ ತನ್ನ ಶಕ್ತಿಯ ಮೇಲೆ ತುಂಬ ಗರ್ವಪಟ್ಟನು. ನನಗೆ ಸೋಲು ಸಾಧ್ಯವಿಲ್ಲ, ನಾನು ಎಲ್ಲರಿಗಿಂತಲೂ ಶ್ರೇಷ್ಠನು. ಆದರೆ ದೇವರು ಕೃಷ್ಣನು ತನ್ನ ಶಕ್ತಿಯ ಮೂಲಕ ಅವನಿಗೆ ಪಾಠ ಕಲಿಸಲು ಮುಂದಾದನು. ಕೃಷ್ಣನು ತನ್ನ ಚಕ್ರ ಮತ್ತು ಕೊಳಲನ್ನು ಹಿಡಿದು ಹಳ್ಳಿಯ ಯೋಧಿಯ ಮುಂದೆ ಬಂದನು. ಅವನು ಧೈರ್ಯದಿಂದ ಯೋಧಿಯ ಮುಂದೆ ನಿಂತನು. ಕೃಷ್ಣನು ನಗುತ್ತಾ ಹೇಳಿದನು, ಯೋಧಿ, ನಿನ್ನ ಶಕ್ತಿ ನಿಜ, ಆದರೆ ನಿನ್ನ ಅಹಂಕಾರ ನಿನ್ನ ಶಕ್ತಿಯನ್ನು ನಾಶ ಮಾಡುತ್ತಿದೆ. ನೀನು ನಂಬಿಕೆ ಮತ್ತು ಧೈರ್ಯದಿಂದ ಅಲ್ಲದೆ ಕೇವಲ ತೋರ್ಪಡಿಸುವ ಶಕ್ತಿಯಿಂದ ನಡೆದುಕೊಂಡು ಹೋಗುವುದು ಆಗಿದೆ. ಇದು ನಿನಗೆ ನಾಶವನ್ನೇ ತಂದುಕೊಡುತ್ತದೆ. ಯೋಧಿಯು ಕ್ರೋಧದಿಂದ ಬೆಳೆದ, ಆದರೆ ಅವನ ಹೃದಯದಲ್ಲಿ ಸ್ವಲ್ಪ ಸಂಶಯವೂ ಮೂಡಿತ್ತು. ಕೃಷ್ಣ ಮುಂದುವರೆಸಿದನು, ನಿಜವಾದ ಶಕ್ತಿ ಯೋಚನೆ, ಕರ್ಮ, ಪ್ರಾರ್ಥನೆ ಮತ್ತು ಧೈರ್ಯದಿಂದ ಬರುತ್ತದೆ, ಅಹಂಕಾರದಿಂದ ಅಲ್ಲ. ಕೃಷ್ಣನು ಅವನ ಮುಂದೆ ಒಂದು ದೃಶ್ಯ ತೋರಿಸಿದನು. ಕುರುಕ್ಷೇತ್ರದ ಹತ್ತಿರ ಒಂದು ಗದೆಯ ಮೇಲೆ ಹಲವಾರು ಯೋಧರು ಹಾರಾಟ ಮಾಡುತ್ತಿದ್ದರು. ಆದರೆ ಅಹಂಕಾರದಿಂದ ಕೊಂಡ ಯೋಧನು ತಪ್ಪು ತೋರಿಸಿ ತನ್ನೆಲ್ಲ ಶಕ್ತಿಯನ್ನು ಹಾಳು ಮಾಡುತ್ತಿದ್ದ. ಇತರ ಯೋಧರು ಧೈರ್ಯದಿಂದ ನಡೆದುಕೊಂಡು ಜಯ ಪಡೆದರು. ನೋಡು ಯೋಧಿ, ಯಾರಿಗೂ ಹಾನಿ ಮಾಡುವ ಶಕ್ತಿಯನ್ನು ಹೊಂದಿರುವುದು ದೊಡ್ಡದ್ದಲ್ಲ, ಆದರೆ ಹೃದಯದಲ್ಲಿ ಅಹಂಕಾರವಿಲ್ಲದೆ ನಡೆದುಕೊಳ್ಳುವುದು ನಿಜವಾದ ಶಕ್ತಿ. ಯೋಧಿಯ ಹೃದಯದಲ್ಲಿ ಭಯ ಮತ್ತು ಸಂಕಷ್ಟ ಬಂತು. ಅವನು ತಮ್ಮ ಶಕ್ತಿಯ ಮೇಲೆ ಮಾತ್ರ ನಂಬಿಕೆ ಇಟ್ಟುಕೊಂಡಿದ್ದ. ಆದರೆ ಕೃಷ್ಣನ ಮಾತುಗಳಿಂದ ಅವನು ತಾನು ತಪ್ಪು ಮಾಡಿಕೊಂಡಿರುವುದನ್ನು ಅರಿತುಕೊಂಡ. ಹಾಗೆಯೇ ಅವನು ಕೃಷ್ಣನಿಗೆ ಪ್ರಾರ್ಥನೆ ಮಾಡಿದ, ಓ ದೇವರೇ, ನನ್ನ ಅಹಂಕಾರವನ್ನು ತಾಳ್ಮೆ, ನಂಬಿಕೆ ಮತ್ತು ಸೇವೆಯಿಂದ ನಾಶ ಮಾಡಿ ನನ್ನ ಹೃದಯವನ್ನು ಶುದ್ಧ ಮಾಡಿರುವೆ. ಕೃಷ್ಣ ಅವನಿಗೆ ಆಗ ಕಿವಿಮಾತು ಹೇಳಿದನು, ಅಹಂಕಾರವನ್ನು ಬಿಡುವುದು, ಸತ್ಯವನ್ನು ಅಳವಡಿಸಿಕೊಳ್ಳುವುದು ಮತ್ತು ಸೇವೆ ಎಂಬುದನ್ನು ನಂಬುವುದು ನಿಜವಾದ ದೇವಭಕ್ತಿ. ನೀನು ಹೀಗಾಗಿದ್ದರೆ ಶಕ್ತಿ ನಿನಗೆ ಸದಾ ಸಿಗುತ್ತದೆ. ಆ ದಿನದಿಂದಲೇ ಯೋಧಿ ತನ್ನ ಹೃದಯವನ್ನು ಬದಲಾಯಿಸಿಕೊಂಡು ಅವನು ಅಹಂಕಾರವನ್ನು ಬಿಟ್ಟು ಧೈರ್ಯ, ನಂಬಿಕೆ, ಸೇವೆ ಮತ್ತು ಪ್ರಾರ್ಥನೆಯ ಮಾರ್ಗದಲ್ಲಿ ನಡೆದನು. ಇತರರು ಅವನನ್ನು ಗೌರವದಿಂದ ನೋಡಿದರು. ಆದರೆ ಯೋಧಿಯ ಶಕ್ತಿ ತನ್ನ ವೈಯಕ್ತಿಕ ಲಾಭಕ್ಕೆ ಅಲ್ಲ, ಜನರ ಸೇವೆಗಾಗಿ ಮತ್ತು ಧರ್ಮಕ್ಕಾಗಿ ಬಳಕೆಯಾಗುತ್ತಿತ್ತು. ಅಹಂಕಾರವು ಶಕ್ತಿ ಮತ್ತು ಅವಕಾಶಗಳನ್ನು ನಾಶ ಮಾಡುತ್ತದೆ. ನಂಬಿಕೆ, ಪ್ರಾರ್ಥನೆ ಮತ್ತು ಸೇವೆಯ ಮೂಲಕ ಮಾತ್ರ ನಿಜವಾದ ಶಕ್ತಿ ಸಿಗುತ್ತದೆ. ಧೈರ್ಯವು ಶಕ್ತಿಯ ಮೂಲ, ಆದರೆ ಅಹಂಕಾರವು ಅದನ್ನು ಹಾಳು ಮಾಡುತ್ತದೆ. ಹಾಗೆಯೇ ದೇವಭಕ್ತಿ ಮತ್ತು ಕರ್ಮಪಥವು ಅನಂತ ಯಶಸ್ಸಿಗೆ ದಾರಿ ತೋರಿಸುತ್ತದೆ. ವೀಕ್ಷಕರೇ, ಈ ಸಣ್ಣ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಅದ್ಭುತ ಸಂದೇಶ ತಿಳಿಯಲು ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.